ಮುಂಬರೋ ಲೋಕಸಮರದ ಮೇಲೆ ಕಣ್ಣಿಟ್ಟು ರಾಹುಲ್ ಗಾಂಧಿ ಮತ್ತೊಂದು ಯಾತ್ರೆಗೆ ಮುಂದಾಗಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಆಯಿತು, ಅದಾದ ಬಳಿಕ ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ರಾಹುಲ್ ಗಾಂಧಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಣಿಪುರದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಚಾಲನೆ ಸಿಗ್ತಾ ಇದೆ. ಮಣಿಪುರದ ರಾಜಧಾನಿ ಇಂಫಾಲ್ನ ಬದಲಿಗೆ ಥೌಬಾಲ್ನಿಂದ ಆರಂಭ ಆಗ್ತಾ ಇದೆ. ಇಂಫಾಲ್ನಲ್ಲಿ ಹಿಂದೆ ಮಾಡಬೇಕು ಅಂತಿದ್ರು, ಆದರೆ ಅನುಮತಿ ಸಿಕ್ಕಿರಲಿಲ್ಲ. ಅದಾದ ಬಳಿಕ ಥೌಬಾಲ್ನಿಂದ ಆರಂಭ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಯಾತ್ರೆ ಆರಂಭ ಆಗ್ತಾ ಇದೆ. ಕೋಂಗ್ಜೋಮ್ ಯುದ್ಧ ಸ್ಮಾರಕದ ಬಳಿ ಯಾತ್ರೆಗೆ ಆರಂಭ ಸಿಗ್ತಾ ಇದೆ, ಚಾಲನೆ ಸಿಗ್ತಾ ಇದೆ. ಈ ಹಿಂದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ದಕ್ಷಿಣದಿಂದ ಉತ್ತರದವರೆಗೆ ಭಾರತ್ ಜೋಡೋ ಯಾತ್ರೆ ಆಗಿತ್ತು. ಅದಾದ ಬಳಿಕ ಈಗ ಪಶ್ಚಿಮದಿಂದ ಪೂರ್ವದ ಕಡೆಗೆ, ಮಣಿಪುರದಿಂದ ಹಿಡಿದು ಗುಜರಾತ್ನವರೆಗೂ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರೆಯನ್ನು ರಾಹುಲ್ ಗಾಂಧಿ ಅವರು ಕೈಗೊಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆಯೂ ಕೂಡ ಸಿಗ್ತಾ ಇದೆ. ಮಣಿಪುರದ ಇಂಫಾಲ್ನಿಂದ ಚಾಲನೆ ಸಿಗ್ತಾ ಇದೆ ಈ ಯಾತ್ರೆಗೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭೆ ಚುನಾವಣೆಯೂ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇನ್ನು ಯಾತ್ರೆಗೆ ಚಾಲನೆ ಸಿಗ್ತಾ ಇದೆ. ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಈಗಾಗಲೇ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಎಸಿಸಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಅಲ್ಲಿ ಭಾಗಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರಿದ್ದಾರೆ, ಕೆ.ಸಿ. ವೇಣುಗೋಪಾಲ್ ಇದ್ದಾರೆ, ಜೊತೆಗೆ ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಚಾಲನೆಯನ್ನು ಕೊಟ್ಟು ಬಸ್ ಏರಿದ್ದಾರೆ. ಈ ಹಿಂದೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಬಸ್ಸು ಯಾವುದೂ ಇರಲಿಲ್ಲ, ಕಾಲ್ನಡಿಗೆಯಲ್ಲಿ ಕ್ರಮಿಸ್ತಾ ಇದ್ರು. ಆದರೆ ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಿದ್ಧತೆಯನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಒಂದಷ್ಟು ಕಿಲೋಮೀಟರ್ನವರೆಗೆ ಬಸ್ನಲ್ಲಿ ಹೋಗೋದು, ಒಂದಷ್ಟು ಕಿಲೋಮೀಟರ್ನವರೆಗೆ ಕಾಲ್ನಡಿಗೆಯಲ್ಲಿ ಹೋಗೋದು, ಈ ಥರ ಇದರ ಸ್ವರೂಪವನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಒಟ್ಟು 6600 ಕಿಲೋಮೀಟರ್ ಇರುತ್ತೆ. ಒಟ್ಟು 10 ರಾಜ್ಯಗಳನ್ನು ಹಾದು ಹೋಗುತ್ತಂತೆ ಭಾರತ್ ಜೋಡೋ ನ್ಯಾಯ ಯಾತ್ರೆ. ಮಣಿಪುರದಿಂದ ಹಿಡ್ಕೊಂಡು, ಮಣಿಪುರದ ಇಂಫಾಲ್ನಿಂದ ಆರಂಭ ಆಗುತ್ತೆ. ಇವತ್ತು ಇನ್ನೇನು ಆರಂಭ ಸಿಕ್ಕಿದೆ, ಅಲ್ಲಿಂದ ಗುಜರಾತ್ನವರೆಗೂ ಕೂಡ ಈ ಯಾತ್ರೆ ಸಾಗುತ್ತೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಸಂದರ್ಭ. ನ್ಯಾಯ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. 15 ರಾಜ್ಯಗಳ 100 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾತ್ರೆ ಸಂಚಾರ ಮಾಡುತ್ತೆ. ಒಟ್ಟು 15 ರಾಜ್ಯಗಳು, 100 ಲೋಕಸಭಾ ಕ್ಷೇತ್ರಗಳು, 6713 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಯಾತ್ರೆ ಸಂಚಾರ ಮಾಡುತ್ತೆ. ಮುಂಬೈನಲ್ಲಿ ಮಾರ್ಚ್ 20ರಂದು ಮುಕ್ತಾಯವಾಗುತ್ತೆ ಯಾತ್ರೆ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ್, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರದ ಮುಂಬೈನಲ್ಲಿ ಕೊನೆ ಕಾಣ್ತಾ ಇದೆ ಈ ಒಂದು ಯಾತ್ರೆ, ಭಾರತ್ ನ್ಯಾಯ ಯಾತ್ರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವಂತಹ ಉದ್ದೇಶವನ್ನು ಈ ಯಾತ್ರೆ ಹಿಡ್ಕೊಂಡಿದೆ. ಒಂದು ಕಡೆ ನೀವು ಈಶಾನ್ಯ ರಾಜ್ಯಗಳು ಕೂಡ ಕವರ್ ಆಗುತ್ತೆ, ಜೊತೆಗೆ ಮಧ್ಯ ಭಾರತದ ರಾಜ್ಯಗಳು, ಬಿಹಾರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಎಲ್ಲ ರಾಜ್ಯಗಳು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಒಟ್ಟು 15 ರಾಜ್ಯಗಳು ಈ ಯಾತ್ರೆಯಿಂದ ಕವರ್ ಆಗುವಂಥದ್ದಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರು, ಜೊತೆಗೆ ರಾಹುಲ್ ಗಾಂಧಿ ಅವರಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆ ಸಿಗುತ್ತೆ. इकाई खूब नजराबाद CWC CL बिल्कुल टाइम नहीं I know CLP CWC मध्ये पार्टी के प्रेसिडेंट पोस्टर पेंटिंग श्री राहुल जी की मफम दा मैं तो इन पीपी गनी जंक्शन लो ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.